ಪ್ರಿಯರೇ, ನೀವು ಬಹಳವಾಗಿ ಪ್ರೀತಿ ಮಾಡುತ್ತಿರುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಲೂಕನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ ದೇವರು ತನ್ನ ವಾಕ್ಯದ ಮೂಲಕ ತನ್ನ ಹೃದಯದ ಆಲೋಚನೆಗಳನ್ನು ಕ್ರಿಸ್ತನಲ್ಲಿ ತೋರಿಸಿದ್ದನ್ನು ಕಂಡುಕೊಂಡು ನಮ್ಮ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗ ಕ್ರಿಸ್ತನು ವಿಚಾರಣೆಗಾಗಿ ಹಿರೀ ಸಭೆಯ ಮುಂದೆ ತರಲ್ಪಟ್ಟದ್ದು, ಹೆರೋದನ ಮತ್ತು ಪಿಲಾತನಿಂದ ವಿಚಾರಣೆ, ಬರಬ್ಬನ ಬಿಡುಗಡೆ, ಕ್ರಿಸ್ತನಿಂದ ಕ್ರೂಜೆಯಲ್ಲಿ ಬಂದ ಕೊನೆಯ ಮಾತು ತೀರಿತು ಎಂಬ ವಿಷಯಗಳನ್ನು ಧ್ಯಾನ ಮಾಡಲಿರುವೆವು. ಆದುದರಿಂದ ಬನ್ನಿರಿ, ಆತ್ಮನ ಸಹಾಯದಿಂದ ಕ್ರಿಸ್ತನ ಮರಣದ ಗೂಢಾರ್ಥಗಳನ್ನು ತಿಳಿದುಕೊಳ್ಳೋಣ. ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ಹೇಳಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 66ರಿಂದ 69 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಬೆಳಗಾಗುವಾಗ ಯಹೂದ್ಯರ ಹಿರೀ ಸಭೆಯವರು, ಅಂದರೆ ಮಹಾಯಾಜಕರು, ಶಾಸ್ತ್ರಿಗಳು ಕೂಡಿ ಆತನನ್ನು ತಮ್ಮ ನ್ಯಾಯ ವಿಚಾರಣಾ ಸಭೆಗೆ ತೆಗೆದುಕೊಂಡು ಬಂದು, ನೀನು ಕ್ರಿಸ್ತನಾಗಿದ್ದರೆ ನಮಗೆ ಹೇಳು ಅಂದರು. ಆತನು ಅವರಿಗೆ, ನಾನು ನಿಮಗೆ ಹೇಳಿದರೆ ನೀವು ನಂಬುವುದಿಲ್ಲ, ನಾನು ನಿಮ್ಮನ್ನು ಏನಾದರೂ ಕೇಳಿದರೆ ನೀವು ಉತ್ತರ ಕೊಡುವುದಿಲ್ಲ. ಆದರೆ ಇಂದಿನಿಂದ ಮನುಷ್ಯಕುಮಾರನು ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿರುವನು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಹಿರೀ ಸಭೆಯವರು ಯೇಸುಕ್ರಿಸ್ತನಿಗೆ 2 ಪ್ರಶ್ನೆಗಳನ್ನು ಕೇಳಿದರು. ಮೊದಲನೆಯ ಪ್ರಶ್ನೆ ಯಾವುದೆಂದರೆ, ನೀನು ಕ್ರಿಸ್ತನಾಗಿದ್ದೀಯೋ? ಅದಕ್ಕೆ ಯೇಸುಕ್ರಿಸ್ತನು ಹೌದು ಎಂಬುದಾಗಿ ಉತ್ತರಿಸಿದ್ದರೆ ಆತನು ರಾಜ್ಯದ್ರೋಹ ಎಂಬ ಅಪಾದನೆಯನ್ನು ಹೊಂದುತ್ತಿದ್ದನು. ಯಾಕೆಂದರೆ ಯಾವನಾದರೂ ತಾನು ಮೆಸ್ಸಿಯನು ಎಂಬುದಾಗಿ ಹೇಳಿಕೊಳ್ಳುತ್ತಿದ್ದರೆ ಅವನು ರೋಮ್ ಸರಕಾರದ ಪ್ರಕಾರ ಅಪಾಯಕಾರಿಯಾಗಲು ಸಾಧ್ಯತೆಗಳು ಇದ್ದವು. ಮುಂದುವರೆದು ನಾವು 70ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದಿದೆ: ಹಾಗಾದರೆ ನೀನು ದೇವರ ಕುಮಾರನೋ ಎಂದು ಕೇಳಲು ಆತನು ಅವರಿಗೆ, ನನ್ನನ್ನು ಅವನೇ ಎಂದು ನೀವೇ ಹೇಳುತ್ತೀರಿ ಎಂದು ಹೇಳಿದನು ಎಂಬುದಾಗಿ. ನೋಡಿರಿ, ಇದು ಅವರ 2ನೇ ಪ್ರಶ್ನೆಯಾಗಿತ್ತು. ಯೇಸುಕ್ರಿಸ್ತನು ಬಹು ಸೂಕ್ಷ್ಮವಾಗಿಯೂ ಗಂಭೀರವಾಗಿಯೂ ಅದಕ್ಕೆ ಉತ್ತರ ನೀಡಿದನು. ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 71ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅದಕ್ಕೆ ಅವರು, ನಮಗೆ ಸಾಕ್ಷಿ ಇನ್ನೂ ಯಾತಕ್ಕೆ ಬೇಕು? ನಾವೇ ಇವನ ಬಾಯಿಂದ ಕೇಳಿದೆವಲ್ಲ ಅಂದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಅವರಿಗೆ ಇನ್ನೂ ಹೆಚ್ಚಿನದೇನೂ ಬೇಕಾಗಿರಲಿಲ್ಲ. ಆತನು ತನ್ನನ್ನು ದೇವರಿಗೆ ಸರಿ ಸಮಾನನಾಗಿ ಮಾಡಿಕೊಂಡಿರುವನು ಎಂಬ ಅಪಾದನೆಯನ್ನು ಆತನ ಮೇಲೆ ಹೊರಿಸಿದರು. ಪ್ರಿಯರೇ, ಇಲ್ಲಿಗೆ ಲೂಕನು ಬರೆದ ಸುವಾರ್ತೆಯ 22ನೇ ಅಧ್ಯಾಯವು ಮುಕ್ತಾಯವಾಯಿತು. ಬನ್ನಿರಿ ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಈ 23ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಪಿಲಾತನ ಮತ್ತು ಹೆರೋದನ ಮುಂದೆ ತರಲ್ಪಟ್ಟದ್ದು, ಬರಬ್ಬನನ್ನು ಬಿಡುಗಡೆಗೊಳಿಸಿದ್ದು, ಯೇಸುವು ಯೆರೂಸಲೇಮಿನ ನಾಶನವನ್ನು ಕುರಿತು ಮುಂತಿಳಿಸಿದ್ದು ಮತ್ತು ವೈರಿಗಳಿಗಾಗಿ ಪ್ರಾರ್ಥಿಸಿದ್ದು, ಯೇಸು ಕ್ರೂಜೆಗೆ ಹಾಕಲ್ಪಟ್ಟದ್ದು, ಅಧಿಕಾರಿಗಳಿಂದ, ಸೈನಿಕರಿಂದ ಹಾಗೂ ಒಬ್ಬ ಕಳ್ಳನಿಂದ ಹಾಸ್ಯ ಮಾಡಲ್ಪಟ್ಟದ್ದು, ಮತ್ತೊಬ್ಬ ಕಳ್ಳನು ಯೇಸುವಿನ ಕಡೆಗೆ ತಿರುಗಿದ್ದು ಮತ್ತು ಆತನಿಂದ ಸ್ವೀಕರಿಸಲ್ಪಟ್ಟದ್ದು, ಯೇಸು ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿದ್ದು ಮತ್ತು ಅರಿಮಥಾಯದ ಯೋಸೇಫನು ಹೊಸ ಸಮಾಧಿಯಲ್ಲಿ ಆತನನ್ನು ಇಟ್ಟಿದ್ದು ಎಂಬುದಾಗಿರುತ್ತದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಲ್ಲಿ ಕೂಡಿದ್ದವರೆಲ್ಲರೂ ಎದ್ದು ಆತನನ್ನು ಪಿಲಾತನ ಬಳಿಗೆ ತೆಗೆದುಕೊಂಡು ಹೋಗಿ, ಇವನು ತಾನೇ ಕ್ರಿಸ್ತನೆಂಬ ಒಬ್ಬ ಅರಸನಾಗಿದ್ದೇನೆಂದು ಹೇಳುತ್ತಾ ಕೈಸರನಿಗೆ ತೆರಿಗೆ ಕೊಡಬಾರದೆಂದು ಬೋಧಿಸುತ್ತಾ ನಮ್ಮ ದೇಶದವರ ಮನಸ್ಸು ಕೆಡಿಸುವುದನ್ನು ನಾವು ಕಂಡೆವು ಎಂಬುದಾಗಿ ಆತನ ಮೇಲೆ ದೂರು ಹೇಳುವುದಕ್ಕೆ ತೊಡಗಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಪಿಲಾತನು ಪಾಲೆಸ್ತೇನಿನ ರೋಮ್ ಸರಕಾರದ ರಾಜ್ಯಪಾಲನಾಗಿದ್ದನು. ಪಸ್ಕ ಹಬ್ಬವನ್ನು ಆಚರಿಸಲು ಯೆರೂಸಲೇಮಿಗೆ ಬರುತ್ತಿದ್ದ ಜನರ ಮೇಲೆ ಗಮನವನ್ನು ಇರಿಸಲು ಅವನು ಸಾಮಾನ್ಯವಾಗಿ ಆ ಸಮಯದಲ್ಲಿ ಅಲ್ಲಿಗೆ ಬರುತ್ತಿದ್ದನು. ನೋಡಿರಿ, ಮೋಶೆಯ ಧರ್ಮಶಾಸ್ತ್ರವನ್ನು ಉಲ್ಲಂಘಿಸುವುದು ಒಬ್ಬ ರೋಮ್ ಸರಕಾರದವನಿಗೆ ಯಾವ ಲೆಕ್ಕಕ್ಕೂ ತರುವಂಥದ್ದಾಗಿರದ ಕಾರಣ ಯಹೂದ್ಯರು ಯೇಸುಕ್ರಿಸ್ತನ ವಿಷಯದಲ್ಲಿ ರಾಜದ್ರೋಹದ ಆಪಾದನೆಯನ್ನು ಹೊರಿಸಿದರು ಮತ್ತು ಅದು ಸಂಪೂರ್ಣವಾಗಿ ಅಸಂಬದ್ಧವಾಗಿತ್ತು. ಮುಂದುವರಿದು ನಾವು 3ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಪಿಲಾತನು ಆತನನ್ನು, ನೀನು ಯಹೂದ್ಯರ ಅರಸನ ಹೌದೋ ಎಂದು ಹೇಳಲು
ಆತನು ನೀನೇ ಹೇಳಿದ್ದಿ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ದೃಶ್ಯವನ್ನು ಸ್ವಲ್ಪ ಊಹಿಸಿ ನೋಡೋಣ. ಈಗ ಒಬ್ಬ ಬಡಿಗನಾಗಿರುವ ಯೇಸು ಕ್ರಿಸ್ತನು ಬೇಸಾಯಗಾರನ ಉಡುಪಿನಲ್ಲಿ ಪಿಲಾತನ ಮುಂದೆ ನಿಂತಿರುವನು. ಯಹೂದಿ ನಾಯಕರು ಆತನನ್ನು ಹಿಡ್ಕೊಂಡು ಬಂದಿರುವರು. ಇಂಥ ಸಮಯದಲ್ಲಿ ನೀನು ಯಹೂದ್ಯರ ಅರಸನೋ ಹೌದೋ ಎಂಬುದಾಗಿ ಪಿಲಾತನು ಕೇಳುತ್ತಿರುವ ಈ ಪ್ರಶ್ನೆಯು ಮತ್ತೆ ವಿಪರೀತವಾಗಿಯೂ ಅಸಂಬದ್ಧವಾಗಿಯೂ ಕಾಣುತ್ತದಲ್ಲವೇ? ಅದಕ್ಕೆ ಯೇಸುಕ್ರಿಸ್ತನು ನೀನೇ ಹೇಳಿದ್ದಿ ಎಂಬುದಾಗಿ ಉತ್ತರಿಸಿದನು. ನೋಡಿರಿ, ಅದೊಂದು ನಿಜಸ್ಥಿತಿಯ ಸ್ಪಷ್ಟವಾದ ಹೇಳಿಕೆಯಾಗಿತ್ತು ಮತ್ತು ಪಿಲಾತನು ಆತನನ್ನು ಬಿಟ್ಟು ಬಿಡಲು ಬಯಸಿದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 4ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಪಿಲಾತನು ಮಹಾಯಾಜಕರಿಗೂ ಜನರ ಗುಂಪಿಗೂ ಈ ಮನುಷ್ಯನಲ್ಲಿ ನನಗೆ ಯಾವ ಅಪರಾಧವೂ ಕಾಣಿಸುವುದಿಲ್ಲವೆಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಆರೋಪಣೆಗೆ ಒಳಪಡಬಹುದಾದ ಯಾವ ತಪ್ಪನ್ನೂ ಮಾಡಿರುವುದಿಲ್ಲ ಎಂಬುದಾಗಿ ಪಿಲಾತನು ಹೇಳುತ್ತಿರುವನು. ಮುಂದುವರೆದು ನಾವು 5ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅದಕ್ಕೆ ಅವರು, ಗಲಿಲಾಯದಲ್ಲಿ ಪ್ರಾರಂಭ ಮಾಡಿ ಇಲ್ಲಿಯವರೆಗೂ ಯೂದಾಯ ಸೀಮೆಯಲ್ಲೆಲ್ಲ ಇವನು ಬೋಧನೆ ಮಾಡುತ್ತಾ ಜನರ ಮನಸ್ಸನ್ನು ಕದಲಿಸುತ್ತಾನೆ ಎಂದು ಇನ್ನೂ ಒತ್ತಿ ಹೇಳಿದರು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈಗ ಆ ಧಾರ್ಮಿಕ ನಾಯಕರು ಯೇಸುವಿನ ಬಗ್ಗೆ ಆತನು ಚಳುವಳಿಯನ್ನು ನಡೆಸುತ್ತಿರುವನು ಎಂಬುದಾಗಿ ಆರೋಪಿಸುತ್ತಾ ಇದ್ದಾರೆ. ಆತನು ಸ್ಥಾಪಿತವಾದ ಅಧಿಕಾರದ ವಿರುದ್ಧ ದಂಗೆ ಎದ್ದಿರುವನು ಎಂಬುದಾಗಿ ಹೇಳುತ್ತಾ ಇರುವರು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 6ನೇ ಮತ್ತು 7ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಇದನ್ನು ಪಿಲಾತನು ಕೇಳಿ, ಈ ಮನುಷ್ಯನು ಗಲಿಲಾಯದವನು ಎಂದು ವಿಚಾರಿಸಿ, ಇವನು ಹೆರೋದನ ಅಧಿಕಾರಕ್ಕೆ ಒಳಪಟ್ಟವನು ಎಂದು ತಿಳ್ಕೊಂಡು ಆತನನ್ನು ಹೆರೋದನ ಬಳಿಗೆ ಕಳುಹಿಸಿದನು. ಹೆರೋದನು ಆ ದಿವಸಗಳಲ್ಲಿ ಯೆರೂಸಲೇಮಿನಲ್ಲೇ ಇದ್ದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗವನ್ನು ನಾವು ಓದುವಾಗ ಇಲ್ಲಿ ಪಿಲಾತನು ಕೊಂಡಿಯಿಂದ ತಪ್ಪಿಸಿಕೊಳ್ಳಲು ಬಯಸಿದನು ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. ನೋಡಿರಿ, ಗಲಿಲಾಯವು ಹೆರೋದನ ಅಧಿಕಾರದ ವ್ಯಾಪ್ತಿಯಲ್ಲಿ ಬರುತ್ತಿದ್ದರಿಂದ ಹಾಗೂ ಆ ಸಮಯದಲ್ಲಿ ಹೆರೋದನು ಯೆರೂಸಲೇಮಿನಲ್ಲಿ ಇದ್ದದ್ದರಿಂದ ಪಿಲಾತನು ಯೇಸುವನ್ನು ಹೆರೋದನ ಬಳಿಗೆ ಕಳುಹಿಸಿದನು. ಹೆರೋದನು ಯೆರೂಸಲೇಮಿನಲ್ಲಿದ್ದದ್ದು ಆಕಸ್ಮಿಕವಾಗಿರಲಿಲ್ಲ ಎಂದು ನಾನು ನಂಬುತ್ತೇನೆ. ಮುಂದುವರೆದು ನಾವು 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಹೆರೋದನು ಯೇಸುವನ್ನು ನೋಡಿದಾಗ ಬಹಳ ಸಂತೋಷಪಟ್ಟನು, ಯಾಕಂದರೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನು ಕೇಳಿದ್ದರಿಂದ ಆತನನ್ನು ಕಾಣಬೇಕೆಂದು ಬಹುಕಾಲದಿಂದ ಅಪೇಕ್ಷಿಸಿದ್ದನು. ಆತನಿಂದ ಯಾವುದಾದರೂ ಒಂದು ಸೂಚಕ ಕಾರ್ಯವಾಗುವುದನ್ನು ನೋಡಬೇಕೆಂದು ನಿರೀಕ್ಷಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದಯಮಾಡಿ ಗಮನಿಸಿರಿ. ಹಿಂದೊಂದು ಸಾರಿ ಯೇಸು ಕ್ರಿಸ್ತನು, ನೀವು ಹೋಗಿ, ಇಗೋ ನಾನು ಈ ಹೊತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೇ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆಂದು ಆ ನರಿಗೆ ಹೇಳಿರಿ ಎಂಬುದಾಗಿ ಫರಿಸಾಯರಿಗೆ ಹೇಳಿದ್ದನು. ಅದನ್ನು ನಾವು ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 32ನೇ ವಚನದಲ್ಲಿ ನೋಡುತ್ತೇವೆ. ನೋಡಿರಿ, ಹೆರೋದನ ಕುತೂಹಲವು ಕೆರಳಿಸಲ್ಪಟ್ಟಿತ್ತು ಮತ್ತು ಅವನು ಯೇಸುವನ್ನು ನೋಡಲು ಬಯಸಿದನು. ಮುಂದುವರೆದು ನಾವು 9ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಆದರೆ ಅವನು ಅನೇಕ ಮಾತುಗಳಿಂದ ಆತನನ್ನು ಪ್ರಶ್ನೆ ಮಾಡಿದ್ದಾಗ್ಯೂ ಆತನು ಅವನಿಗೆ ಏನೂ ಉತ್ತರ ಕೊಡಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೆರೋದನಿಗೆ ಹೇಳಲಿಕ್ಕೆ ನಮ್ಮ ಕರ್ತನ ಬಳಿಯಲ್ಲಿ ಯಾವುದೊಂದೂ ಮಾತೂ ಇರಲಿಲ್ಲ. ಅವನು ವಯಸ್ಸಾದ ನರಿಯಾಗಿದ್ದನು. ಅವನು ಹಿಂದಿರುಗಲಾದ ಸ್ಥಾನವನ್ನು ದಾಟಿಕೊಂಡು ಬಹು ದೂರಕ್ಕೆ ಹೋಗಿದ್ದನು. ಅವನು ಕಳೆದು ಹೋದ ನಿತ್ಯತ್ವದ ಮಾರ್ಗವನ್ನು ಹಿಡಿದು ಹೋಗುತ್ತಿದ್ದನು. ಅವನು ಕುಪ್ರಸಿದ್ಧವಾದ ಹೆರೋದ ಕುಟುಂಬದ ಸದಸ್ಯನಾಗಿದ್ದನು ಮತ್ತು ಅವನನ್ನು ದೇವರ ರಾಜ್ಯಕ್ಕಾಗಿ ಗೆದ್ದುಕೊಳ್ಳುವ ಯಾವ ಪ್ರಯತ್ನವನ್ನು ನಮ್ಮ ಕರ್ತನು ಮಾಡಲಿಲ್ಲ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 10ರಿಂದ 12 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಮಹಾಯಾಜಕರು ಶಾಸ್ತ್ರಿಗಳು ನಿಂತುಕೊಂಡು ಆತನ ಮೇಲೆ ಬಹುಬಲವಾಗಿ ದೂರು ಹೇಳುತ್ತಿದ್ದರು. ಕಡೆಗೆ ಹೆರೋದನು ತನ್ನ ಸಿಪಾಯಿಗಳನ್ನು ಕೂಡಿಕೊಂಡು ಆತನನ್ನು ತಿರಸ್ಕರಿಸಿ ಹಾಸ್ಯ ಮಾಡಿ ಶೋಭಾಯಮಾನವಾದ ಉಡುಪನ್ನು ಹಾಕಿಸಿ ಪಿಲಾತನ ಬಳಿಗೆ ತಿರುಗಿ ಕಳುಹಿಸಿಕೊಟ್ಟನು. ಅದೇ ದಿನದಲ್ಲಿ ಹೆರೋದನು ಪಿಲಾತನು ಒಬ್ಬರಿಗೊಬ್ಬರು ಸ್ನೇಹಿತರಾದರು, ಅದಕ್ಕಿಂತ ಮೊದಲು ವೈರಿಗಳಾಗಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಇಲ್ಲಿ ಯೇಸು ಕ್ರಿಸ್ತನನ್ನು ಅಪರಾಧಿ ಎಂದು ರುಜುವಾತುಪಡಿಸಲು ಆ ಧಾರ್ಮಿಕ ನಾಯಕರುಗಳು ತಮಗೆ ತಿಳಿದ ಎಲ್ಲವನ್ನೂ ಮಾಡುತ್ತಿರುವರು. ಹೆರೋದನು ತಾನು ಯೇಸುವಿನ ವಿಷಯದಲ್ಲಿ ಯಾವ ಹಂತಕ್ಕೂ ಬರುವುದಿಲ್ಲ ಎಂಬುದನ್ನು ತಿಳಿದುಕೊಂಡವನಾಗಿ ತನ್ನ ಜನರೊಂದಿಗೆ ಕೂಡಿಕೊಂಡು ಯೇಸುವನ್ನು ಹಾಸ್ಯ ಮಾಡಲು ಪ್ರಾರಂಭಿಸಿದನು. ನೋಡಿರಿ,
ಹೆರೋದನ ಅತಿ ಉತ್ತಮವಾದ ಶೋಭಾಯಮಾನವಾದ ಉಡುಪನ್ನು ಯೇಸುವಿನ ಮೇಲೆ ಹೊದಿಸಿ ಹಾಸ್ಯ ಮಾಡಿದರು. ಆದರೆ ಅದು ನಿಜವಾಗಿಯೂ ಆತನ ರಾಜ್ಯತ್ವವನ್ನು ಘೋಷಿಸುವಂಥದ್ದಾಗಿತ್ತು. ತನ್ನಿಂದ ಇನ್ನೇನೂ ಮಾಡಲಿಕ್ಕೆ ಆಗದು ಎಂಬುದನ್ನು ಗ್ರಹಿಸಿಕೊಂಡ ಆ ಹೆರೋದನು ಯೇಸುವನ್ನು ಪಿಲಾತನ ಬಳಿಗೆ ಕಳುಹಿಸಿದನು. ಪ್ರಿಯರೇ, ಇಲ್ಲಿ ಸಾರ್ವತ್ರಿಕ ಚಳುವಳಿಯ ಆರಂಭವನ್ನು ನಾವು ನೋಡುತ್ತೇವೆ. ನೋಡಿರಿ, ಯೇಸುಕ್ರಿಸ್ತನ ಈ ಸಮಸ್ಯೆಯು ಹುಟ್ಟುವ ಮೊದಲು ಪಿಲಾತನು, ಹೆರೋದನು ವೈರಿಗಳಾಗಿದ್ದರು. ಅವರಿಬ್ಬರೂ ಯೇಸುವನ್ನು ವಿರೋಧಿಸುವವರಾಗಿರುವುದರಿಂದ ಈಗ ಅವರು ಮಿತ್ರರಾಗುತ್ತಾರೆ. ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 13ರಿಂದ 15 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತರುವಾಯ ಪಿಲಾತನು ಮಹಾಯಾಜಕರನ್ನು, ಅಧಿಕಾರಿಗಳನ್ನು, ಪ್ರಜೆಗಳನ್ನೂ ಒಟ್ಟಾಗಿ ಕರೆಸಿ ಅವರಿಗೆ, ಈ ಮನುಷ್ಯನು ಪ್ರಜೆಗಳನ್ನು ತಿರುಗಿ ಬೀಳುವಂತೆ ಮಾಡುವವನು ಎಂದು ಇವನನ್ನು ನನ್ನ ಬಳಿಗೆ ತಂದಿರಲ್ಲ. ನೀವು ಇವನ ಮೇಲೆ ತಂದ ದೂರುಗಳ ವಿಷಯವಾಗಿ ನಾನು ನಿಮ್ಮ ಮುಂದೆಯೇ ವಿಚಾರಣೆ ಮಾಡಿದರೂ ಇವನಲ್ಲಿ ಒಂದು ತಪ್ಪಾದರೂ ನನಗೆ ಕಾಣಲಿಲ್ಲ, ಹೆರೋದನಿಗಾದರೂ ಕಾಣಲಿಲ್ಲ. ಅವನು ಇವನನ್ನು ಹಿಂತಿರುಗಿ ನಮ್ಮ ಬಳಿಗೆ ಕಳುಹಿಸಿದನಲ್ಲ. ಇವನು ಮರಣದಂಡನೆಗೆ ಯೋಗ್ಯವಾದದ್ದೇನೂ ಮಾಡಿದವನಲ್ಲವೆಂದಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯೇಸುಕ್ರಿಸ್ತನನ್ನು ಯಾವುದರಿಂದಲೂ ಅಪಾದಿಸಲಾಗದು ಎನ್ನುವುದು ಪಿಲಾತನ ಅನಿಸಿಕೆಯಾಗಿತ್ತು. ಯೇಸುಕ್ರಿಸ್ತನನ್ನು ಹಾಸ್ಯ ಮಾಡಿ ಆತನಿಗೆ ತನ್ನ ಶೋಭಾಯಮಾನವಾದ ಉಡುಪನ್ನು ಹಾಕಿ ಆತನನ್ನು ಮತ್ತೆ ಪಿಲಾತನ ಬಳಿಗೆ ಕಳುಹಿಸಿದ್ದನ್ನು ಬಿಟ್ಟರೆ ಇನ್ನೇನನ್ನೂ ಹೆರೋದನು ಮಾಡಲಿಲ್ಲ. ಯಾವ ಅಪಾದನೆಯೂ ಪರಿಗಣಿಸಲು ಯೋಗ್ಯವಾದದ್ದಾಗಿರಲಿಲ್ಲ. ದಯಮಾಡಿ ಆಲೋಚಿಸಿ ನೋಡಿ. ಮುಂದುವರೆದು ನಾವು 16ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆದದರಿಂದ ನಾನು ಇವನನ್ನು ಹೊಡಿಸಿ ಬಿಟ್ಟು ಬಿಡುತ್ತೇನೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸುಕ್ರಿಸ್ತನು ತಪ್ಪಿತಸ್ಥನಾಗಿದ್ದರೆ ಆತನನ್ನು ಶಿಕ್ಷಿಸುವುದು, ಒಂದು ವೇಳೆ ಆತನು ತಪ್ಪಿತಸ್ಥನಾಗಿರದಿದ್ದರೆ, ಅಂದರೆ ಆತನು ನಿರ್ದೋಷಿಯಾಗಿದ್ದರೆ ಆತನನ್ನು ಬಿಟ್ಟು ಬಿಡುವುದು ನ್ಯಾಯಸಮ್ಮತವಾಗಿತ್ತು. ಆದರೆ ಇಲ್ಲಿ ಯೇಸುಕ್ರಿಸ್ತನನ್ನು ಹೊಡೆದು ಆತನನ್ನು ಬಿಟ್ಟು ಬಿಡುವುದು ಒಂದು ರೀತಿಯಲ್ಲಿ ರಾಜಿ ಮಾಡಿಕೊಳ್ಳುವುದಾಗಿತ್ತು. ಈ ರೀತಿಯ ರಾಜಿ ಮಾಡಿಕೊಳ್ಳುವಿಕೆಯನ್ನು ಮಾರ್ಲೋ ಎಂಬ ಒಬ್ಬ ಆಂಗ್ಲ ಮನುಷ್ಯನು, ಅದು ಆಂಗ್ಲ ಭಾಷೆಯಲ್ಲಿ ಅತಿ ನೀತಿಗೆಟ್ಟ ಪದ ಎಂಬುದಾಗಿ ಹೇಳಿರುತ್ತಾರೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 17ರಿಂದ 26 ವಚನಗಳನ್ನು ಓದುವಾಗ ಈ ವಾಕ್ಯ ಭಾಗದಲ್ಲಿ ಪ್ರಿಯರೇ, ಯೇಸುಕ್ರಿಸ್ತನ ವಿಷಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರುವ ಸನ್ನಿವೇಶದಿಂದ ಪಿಲಾತನು ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿರುವುದನ್ನು ನಾವು ಕಂಡುಕೊಳ್ಳುತ್ತೇವೆ. ಕಾರ್ಯಕ್ರಮದ ನಂತರ ಈ ವಾಕ್ಯ ಭಾಗವನ್ನು ಪ್ರಿಯರೇ ದಯಮಾಡಿ ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನೋಡಿರಿ, ಈ ನ್ಯಾಯ ವಿಚಾರಣೆಯಲ್ಲಿ ಪಿಲಾತನ ಪಾತ್ರದ ಕುರಿತು ಜಾಗರೂಕವಾದ ವಿಭಜನೆಯನ್ನು ನಾವು ಮಾಡುವುದಾದರೆ ಇಲ್ಲಿ ಇವನೇ ವಿಚಾರಣೆಗೊಳಗಾಗಿರುವ ಅಪಾದಿತನ ಹಾಗೆ ಕಂಡುಬರುತ್ತಿರುವನು ಮತ್ತು ತಪ್ಪಿಸಿಕೊಳ್ಳುವ ಯಾವ ಪ್ರಯತ್ನವನ್ನೂ ಮಾಡದೇ ಇರುವ ಯೇಸುಕ್ರಿಸ್ತನಾದರೋ ಒಬ್ಬ ನ್ಯಾಯಾಧೀಶನ ಹಾಗೆ ಕಂಡುಬರುತ್ತಿರುವನು. ಪ್ರಿಯರೇ, ಪಿಲಾತನು ಚುರುಕು ಬುದ್ಧಿಯುಳ್ಳ ಧಾರ್ಮಿಕ ನಾಯಕರ ಬಳಿಯಿಂದ ಸುಲಭವಾಗಿ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಹುಡುಕುತ್ತಿರುವನು. ಅವರಿಗೆ ಯೇಸುವನ್ನು ಅಥವಾ ಬರಬ್ಬನನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು ತೆರೆದಿಟ್ಟನು. ಅವನಿಗೆ ನಿರ್ಧಾರವು ಸ್ಪಷ್ಟಾರ್ಥವಾಗಿತ್ತು. ನೋಡಿರಿ, ಅಸೂಯೆಯಿಂದ ಯೇಸುಕ್ರಿಸ್ತನನ್ನು ಕೊಲ್ಲಬೇಕೆಂಬುದಾಗಿ ಜನರು ಬಯಸಿರುವರು ಎಂಬುದನ್ನು ಅವನು ಕಂಡುಕೊಂಡನು. ತಪ್ಪು ಎಂಬ ಸ್ಥಿತಿಗೆ ಬಂದಾಗ ಧರ್ಮವು ಯಾವ ಆಳಕ್ಕೆ ಇಳಿಯುತ್ತದೆ ಎಂಬುದನ್ನು ಪಿಲಾತನು ಲೆಕ್ಕಾಚಾರ ಮಾಡಲಿಕ್ಕಾಗಲೇ ಇಲ್ಲ. ಮಹಾಯಾಜಕರು ಹಾಗೂ ಹಿರಿಯರು ಬರಬ್ಬನನ್ನು ಕೇಳಿಕೊಳ್ಳುವಂತೆ ಜನಸ್ತೋಮವನ್ನು ಒತ್ತಾಯಿಸಿದರು ಎಂಬುದಾಗಿ ಮತ್ತಾಯನು ತಿಳಿಸುತ್ತಾನೆ. ಆ ಜನಸಮೂಹವು ಬರಬ್ಬನನ್ನು ಆಯ್ಕೆ ಮಾಡಿಕೊಂಡಿದ್ದರಲ್ಲಿ ಪಿಲಾತನು ಬಹಳ ಆಶ್ಚರ್ಯಚಕಿತನಾದನು. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಅಪಾದಿತನ ವಿಷಯದಲ್ಲಿ ಅವನಿಗೆ ಏನು ಮಾಡಬೇಕೆಂಬುದಾಗಿ ಒಬ್ಬ ನ್ಯಾಯಾಧೀಶನು ಜನರನ್ನು ಕೇಳುತ್ತಿರುವುದನ್ನು ಊಹಿಸಬಹುದೇ? ಯೇಸುಕ್ರಿಸ್ತನು ಯಾವ ದೋಷವಿಲ್ಲದವನು ಎಂಬುದಾಗಿ ಅವನು ನಿರ್ಧರಿಸಿದನು. ಆದರೂ ಆತನನ್ನು ಶಿಲುಬೆಗೆ ಏರಿಸಲು ಒಪ್ಪಿಸಿಕೊಟ್ಟನು. ಇದು ರೋಮನ್ನರ ಎಂಥ ನ್ಯಾಯವಾಗಿತ್ತು ಪ್ರಿಯರೇ, ಯೇಸುಕ್ರಿಸ್ತನಿಗೆ ಸಂಬಂಧಿಸಿದಂತೆ ಪಿಲಾತನು ಅಂತಿಮವಾಗಿ ಒಂದು ನಿರ್ಧಾರವನ್ನು ಮಾಡಿದನು. ಅಂತೆಯೇ ಇಂದು ಪ್ರತಿಯೊಬ್ಬ ಮಾನವನೂ ನಿರ್ಧರಿಸಬೇಕಾಗಿರುತ್ತದೆ. ಹಾಗಾದರೆ ನಾವು ಆತನ ವಿಷಯದಲ್ಲಿ ಯಾವ ನಿರ್ಧಾರವನ್ನು ಮಾಡಿರುವೆವು? ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 27ರಿಂದ 30 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಜನರು ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆ ಸ್ತ್ರೀಯರು
ಎದೆ ಬಡುಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಯಾಕಂದರೆ ಬಂಜೆಯರು, ಬಸುರಾಗದವರು, ಮೊಲೆ ಕುಡಿಸದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಆ ಕಾಲದಲ್ಲಿ ಜನರು, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಅನ್ನುವರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಯೇಸುಕ್ರಿಸ್ತನು ತನ್ನ ಶಿಲುಬೆಯ ಮಾರ್ಗದಲ್ಲಿ ತನಗೋಸ್ಕರ ಅಳುತ್ತಿದ್ದ ಸ್ತ್ರೀಯರೊಂದಿಗೆ ಮಾತಾಡಿದನು. ಮಹಾಸಂಕಟ ಕಾಲದ ಸಮಯವನ್ನು ಉದ್ದೇಶಿಸಿ ಆತನು ಅವರಿಗೆ, ಈ ಲೋಕದಲ್ಲಿ ಮಕ್ಕಳನ್ನೇ ಹುಟ್ಟಿಸದಿದ್ದರೆ ಒಳ್ಳೆಯದಾಗುತ್ತಿತ್ತು ಎಂಬುದಾಗಿ ಹೇಳುವ ದಿವಸಗಳು ಬರುತ್ತವೆ ಎಂಬುದಾಗಿ ಹೇಳಿದನು. ಅನಂತರ ಆ ಸ್ತ್ರೀಯರಿಗೆ ತನಗೋಸ್ಕರ ಅಳಬಾರದೆಂದು ಹೇಳಿದನು. ನೋಡಿರಿ ಪ್ರಿಯರೇ, ಆತನಿಗೆ ನಮ್ಮ ದಯೆಯ ಅವಶ್ಯಕತೆ ಇರುವುದಿಲ್ಲ. ಆತನಿಗೆ ಬೇಕಾಗಿರುವುದು ನಮ್ಮ ನಂಬಿಕೆಯಾಗಿದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಆತನಿಗೆ ಸಾಯಬೇಕಾದ ಯಾವ ಅವಶ್ಯಕತೆಯೂ ಇರಲಿಲ್ಲ ಮತ್ತು ಆತನು ನಮ್ಮ ದಯೆಯನ್ನು ಪಡೆದುಕೊಳ್ಳಲು ಸಾಯಲಿಲ್ಲ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು 33ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ, ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು ಎಂಬುದಾಗಿ. ನೋಡಿರಿ ಪ್ರಿಯರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನೊಂದಿಗೆ ಇಬ್ಬರು ಕಳ್ಳರನ್ನು ಕ್ರೂಜೆಗೆ ಹಾಕಿದರು. ಹಾಗೆಯೇ ಮುಂದುವರೆದು ನಾವು 34ನೇ ವಚನವನ್ನು ಸಹ ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನು ಅಲ್ಲಿರುವಂಥ ಜನರ ಸಮೂಹವನ್ನು ಕ್ಷಮಿಸುವಂತೆ ತನ್ನ ತಂದೆಯ ಬಳಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಾನೆ. ಆತನು ಒಂದು ವೇಳೆ ಇದನ್ನು ಮಾಡದೇ ಹೋಗಿದ್ದರೆ ಆ ಜನರು ದೇವಕುಮಾರನನ್ನು ಮರಣಕ್ಕೆ ಹಾಕುವುದರ ಮೂಲಕ ಎಂದಿಗೂ ಕ್ಷಮಾಪಣೆ ದೊರೆಯದ ಪಾಪವನ್ನು ಮಾಡಿದವರಾಗಿರುತ್ತಿದ್ದರು. ನೋಡಿರಿ, ಇಲ್ಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅಪಾರವಾದ ಪ್ರೀತಿಯನ್ನು ನಾವು ಕಾಣುತ್ತೇವಲ್ಲವೇ? ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 35ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಜನರು ನೋಡುತ್ತಾ ನಿಂತರು. ಇದಲ್ಲದೆ ಅಧಿಕಾರಿಗಳು ಹಾಸ್ಯ ಮಾಡಿ, ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ಅವನು ದೇವರಾರಿಸಿಕೊಂಡ ಕ್ರಿಸ್ತನೂ ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಅಂದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯೇಸುಕ್ರಿಸ್ತನು ಒಂದು ವೇಳೆ ಶಿಲುಬೆಯಿಂದ ಇಳಿದು ಕೆಳಗೆ ಬಂದಿದ್ದರೆ ಆತನು ಕ್ರಿಸ್ತನಾಗುತ್ತಿರಲಿಲ್ಲ. ಆತನು ತನ್ನ ಮರಣದ ಕುರಿತಾಗಿ ಯೆಶಾಯನ ಪ್ರವಾದನಾ ಗ್ರಂಥ 53ನೇ ಅಧ್ಯಾಯದಲ್ಲಿ ಬರೆದಿರುವುದನ್ನು ನೆರವೇರಿಸುತ್ತಿರಲಿಲ್ಲ. ಯೆಶಾಯನ ಪ್ರವಾದನಾ ಗ್ರಂಥ 53ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರುಗಿದರು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 36ರಿಂದ 38 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಸಿಪಾಯಿಗಳು ಆತನನ್ನು ಹಾಸ್ಯ ಮಾಡಿದರು. ಅವರು ಆತನ ಹತ್ತಿರ ಬಂದು ಹುಳಿ ಮದ್ಯವನ್ನು ತೋರಿಸಿ, ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೋ ಅಂದರು. ಇದಲ್ಲದೆ ಆತನ ಮೇಲ್ಗಡೆಯಲ್ಲಿ ಇವನು ಯಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಯೇಸುಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಾಗ ಆತನ ತಲೆಯ ಮೇಲ್ಗಡೆಯಲ್ಲಿ ಗ್ರೀಕ್, ಲಾತೀನ್ ಮತ್ತು ಇಬ್ರಿಯ ಭಾಷೆಗಳಲ್ಲಿ ಬರೆಯಲ್ಪಟ್ಟಿರುವ ಒಂದು ವಿಳಾಸವನ್ನು ಹಾಕಿದರು. ನೋಡಿರಿ, ಗ್ರೀಕ್ ಭಾಷೆಯು ಬುದ್ಧಿಜ್ಞಾನದ, ವಿದ್ಯೆಯ, ಲೇಖನಗಳ ಮತ್ತು ವಿಜ್ಞಾನದ ಭಾಷೆಯಾಗಿತ್ತು. ಲಾತೀನ್ ಭಾಷೆಯು ನ್ಯಾಯ ಮತ್ತು ಶಿಸ್ತಿನ ಸೈನಿಕ ದಳದ ಹಾಗೂ ಸರಕಾರದ ಭಾಷೆಯಾಗಿತ್ತು. ಇನ್ನು ಇಬ್ರಿಯ ಭಾಷೆಯು ಧರ್ಮದ ಭಾಷೆಯಾಗಿತ್ತು. ನೋಡಿರಿ, ಯೇಸುಕ್ರಿಸ್ತನು ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಹಿಂದಿರುಗುವಾಗ ಆತನು ಈ ಭೂಮಂಡಲದ ರಾಜಕೀಯ ನಾಯಕನು, ಶೈಕ್ಷಣಿಕ ನಾಯಕನು ಮತ್ತು ಆತ್ಮೀಕ ನಾಯಕನೂ ಆಗಿರುವನು. ಪ್ರಿಯರೇ, ಅಂದು ಹಾಕಲ್ಪಟ್ಟಂಥ ಬರಹವು ಎಷ್ಟು ನಿಷ್ಕೃಷ್ಟವಾಗಿದೆಯಲ್ಲವೇ? ಪ್ರಿಯರೇ, ದಯಮಾಡಿ ಗಮನಿಸಿರಿ. ನಾವು 4 ಸುವಾರ್ತೆಗಳ ದಾಖಲನ್ನು ಹಾಕಿ ಸೂಕ್ಷ್ಮವಾದ ತಪಾಸಣೆಯನ್ನು ಮಾಡಿದಾಗ ಆ ಬರಹದ ಪೂರ್ಣ ಸಂಗ್ರಹವನ್ನು ನಾವು ಹೊಂದಿಕೊಳ್ಳುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 39ರಿಂದ 41 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ
ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೋ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನನ್ನು ಇಬ್ಬರೂ ಕಳ್ಳರು ಮೊದಲಿಗೆ ಹಾಸ್ಯ ಮಾಡಿದರು ಎಂಬುದಾಗಿ ಮತ್ತಾಯನು, ಮಾರ್ಕನು ತಮ್ಮ ಸುವಾರ್ತೆಗಳಲ್ಲಿ ತಿಳಿಸುತ್ತಾರೆ. ಆದರೆ ಅವರು ಕ್ರೂಜೆಯ ಮೇಲಿದ್ದ ಆ 6 ತಾಸುಗಳಲ್ಲಿ, ಅದರಲ್ಲೂ ಕೊನೆಯ 3 ತಾಸುಗಳಲ್ಲಿ ಒಬ್ಬ ಕಳ್ಳನು ಏನೋ ಅಸಾಧಾರಣ ಸಂಗತಿಯನ್ನು ಕಂಡುಕೊಂಡನು. ಮಧ್ಯದಲ್ಲಿದ್ದ ಕ್ರೂಜೆಯ ಮೇಲೆ ಸಾಯುತ್ತಿರುವವನು ತನಗೋಸ್ಕರ ಸಾಯುತ್ತಿಲ್ಲ, ಆದರೆ ಬೇರೆಯವರಿಗಾಗಿ ಸಾಯುತ್ತಿರುವನು ಎಂಬುದನ್ನು ಅವನು ಗ್ರಹಿಸಿಕೊಂಡನು. ಹೇಗೂ ಬರಬ್ಬನು ಆ ಕ್ರೂಜೆಯ ಮೇಲೆ ಇರಬೇಕಾಗಿತ್ತು ಎಂಬುದನ್ನು ಗ್ರಹಿಸಿಕೊಂಡ ಅವನು ಈಗ ಈ ಮನುಷ್ಯನು ಆ ಬರಬ್ಬನಿಗಾಗಿ ಸಾಯುತ್ತಿರುವನು ಎಂಬುದನ್ನು ತಿಳಿದುಕೊಂಡನು. ಆ ಕ್ರೂಜೆಯ ಮೇಲೆ ತೂಗುತ್ತಿರುವ ಆ ಮನುಷ್ಯನ ಮತ್ತು ದೇವರ ನಡುವೆ ಯಾವುದನ್ನೋ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರ ನಡೆಯುತ್ತಾ ಇದೆ ಮತ್ತು ಆ ಕ್ರೂಜೆಯ ಮೇಲಿರುವ ಆ ಮನುಷ್ಯನು ಸ್ವತಃ ತಾನೇ ದೇವರಾಗಿದ್ದಾನೆ ಎಂಬುದನ್ನು ಆ ಕಳ್ಳನು ಗುರುತಿಸಿದನು. ನಂತರ ನಂಬಿಕೆಯ ಕಡೆಗೆ ತಿರುಗಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದುವರೆದು ನಾವು 42 ಹಾಗೂ 43ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಏಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರೋಮ್ ಸರ್ಕಾರದ ಪ್ರಕಾರ ಆ ಕಳ್ಳನು ಆ ದಿನ ಈ ಲೋಕದ ಮೇಲೆ ಜೀವಿಸಲು ತಕ್ಕವನಾಗಿರಲಿಲ್ಲ. ಆದರೆ ಆ ದಿನ ಅವನು ಕರ್ತನೊಂದಿಗೆ ಬಾಧ್ಯತೆಯನ್ನು ಪಡೆದುಕೊಂಡನು. ಆ ಕಳ್ಳನು ಕೆಟ್ಟವನಾಗಿದ್ದನು, ಒಳ್ಳೆಯವನಾಗಿರಲಿಲ್ಲ. ಆದರೆ ದೇವಕುಮಾರನಾದ ಯೇಸುಕ್ರಿಸ್ತನಲ್ಲಿನ ತನ್ನ ನಂಬಿಕೆಯಿಂದಾಗಿ ಅವನು ಆ ದಿನ ರಕ್ಷಿಸಲ್ಪಟ್ಟ ಕಳ್ಳನಾದನು. ಯೇಸುಕ್ರಿಸ್ತನು ತನ್ನ ರಾಜ್ಯವನ್ನು ಪಡೆದವನಾಗಿ ಬರುತ್ತಾನೆಂದು ಮತ್ತು ಆ ರಾಜ್ಯವು ತನ್ನ ಮರಣದ ನಂತರ ಬರಲಿದೆ ಎಂದು ಅವನು ನಂಬಿದ್ದನು. ನೋಡಿರಿ, ಕ್ರೂಜೆಯಲ್ಲಿ ತೂಗುತ್ತಿರುವಾಗಲೇ ಆ ಕಳ್ಳನು ದೇವರ ವಿಷಯವಾದ ಜ್ಞಾನದಲ್ಲಿ ಬಹುದೂರ ಬಂದನು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಆ ಕಳ್ಳನು ಆ ಕ್ಷಣದಲ್ಲಿಯೇ ತನ್ನೊಂದಿಗೆ ಪರದೈಸಿನಲ್ಲಿರುವುದಾಗಿ ಯೇಸುಕ್ರಿಸ್ತನು ಒಂದು ಗಮನಾರ್ಹವಾದ ಹೇಳಿಕೆಯನ್ನು ನೀಡಿದನು. ನೋಡಿರಿ, ಆ ಇಬ್ಬರೂ ಕಳ್ಳರು ಒಂದೇ ರೀತಿಯಾದ ಅಪರಾಧಕ್ಕಾಗಿ ಹಿಡಿಯಲ್ಪಟ್ಟವರಾಗಿ ವಿಚಾರಣೆಗೆ ಒಳಗಾಗಿದ್ದರು ಮತ್ತು ಒಂದೇ ರೀತಿಯ ಅಪರಾಧಕ್ಕಾಗಿ ದೋಷಾರೋಪಣೆ ಮಾಡಲ್ಪಟ್ಟವರಾಗಿ ಈಗ ಕ್ರೂಜೆಯ ಮೇಲೆ ಸಾಯುತ್ತಿದ್ದರು. ಹೀಗಿರುವಾಗ ಅವರಿಬ್ಬರ ನಡುವೆ ಯಾವ ವ್ಯತ್ಯಾಸವಿತ್ತು? ಅವರಿಬ್ಬರು ಕಳ್ಳರಾಗಿದ್ದರಿಂದ ಅವರಿಬ್ಬರ ನಡುವೆ ಯಾವ ವ್ಯತ್ಯಾಸವೂ ಇರಲಿಲ್ಲ. ಆದರೆ ಒಂದು ನಿಜ ಸಂಗತಿಯಲ್ಲಿ ವ್ಯತ್ಯಾಸವು ಅಡಗಿರುತ್ತದೆ. ಅದು ಯಾವುದೆಂದರೆ, ಒಬ್ಬನು ಯೇಸು ಕ್ರಿಸ್ತನನ್ನು ನಂಬಿದನು, ಮತ್ತೊಬ್ಬನು ನಂಬದೇ ಸತ್ತು ಹೋದನು. ಕರ್ತನಲ್ಲಿ ಪ್ರಿಯರೇ, ಯೇಸುಕ್ರಿಸ್ತನು ಆ ಕಳ್ಳನಿಗೆ, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂಬುದಾಗಿ ಹೇಳಿದನು. ಮತ್ತು ಆ ಕಳ್ಳನು ಯೇಸುಕ್ರಿಸ್ತನಲ್ಲಿನ ತನ್ನ ನಂಬಿಕೆಯ ನಿಮಿತ್ತ ದೇವರ ಪ್ರಸನ್ನತೆಗೆ ಸೇರಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 44ರಿಂದ 45 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇಷ್ಟರಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನವಾಯಿತು. ಆಗಲಿಂದ ಸೂರ್ಯನು ಕಾಂತಿಗುಂದಿ 3 ಗಂಟೆಯ ತನಕ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸುಕ್ರಿಸ್ತನ ಜೀವಿತವು ಹಳೆ ಒಡಂಬಡಿಕೆಯಲ್ಲಿ ಮಾನವನನ್ನು ದೇವರಿಂದ ಮರೆ ಮಾಡಿದ ತೆರೆಯ ಸಂಕೇತವಾಗಿತ್ತು. ಆತನು ಶಿಲುಬೆಯಲ್ಲಿ ಸತ್ತಾಗ ದೇವಾಲಯದ ತೆರೆಯು ಹರಿದು ಹೋಯಿತು ಮತ್ತು ತಂದೆಯಾದ ದೇವರ ಕಡೆಗೆ ಹೋಗಬಹುದಾದ ಮಾರ್ಗವು ತೆರೆಯಲ್ಪಟ್ಟಿತು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಆಮೇಲೆ ಏಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಪ್ರಕಾರ ಲೂಕನು ಪುನಃ ವೈದ್ಯಕೀಯ ದೃಷ್ಟಿಕೋನದಿಂದ ಮಾತಾಡುತ್ತಿರುವನು.
ಅವನು ಬಹುಶಃ ಅನೇಕರ ಮರಣದ ಗಳಿಗೆಯಲ್ಲಿ ಉಪಸ್ಥಿತನಿದ್ದಿರಬಹುದು. ಅವರು ಹೇಗೆ ಸತ್ತಿರುವರು ಎಂಬುದನ್ನು ಅವನು ತಿಳಿದಿದ್ದನು ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಹೇಗೆ ಮರಣ ಹೊಂದಿದನು ಎಂಬುದನ್ನು ಅವನು ತಿಳಿದಿದ್ದನು. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣವು ವ್ಯತ್ಯಾಸವಾದದ್ದಾಗಿತ್ತು. ಸಾಮಾನ್ಯವಾಗಿ ಸಾಯುತ್ತಿರುವಂಥ ವ್ಯಕ್ತಿಯು ತನ್ನ ಕೊನೆಯ ಉಸಿರನ್ನು ಎಳೆಯುವಾಗ ಅದು ಹೋರಾಟದ ಗಳಿಗೆಯಾಗಿರುತ್ತದೆ. ಕ್ರೂಜೆಯ ಮೇಲಿದ್ದ ಆ ಇಬ್ಬರು ಕಳ್ಳರು ಹೋರಾಟವನ್ನು ಅನುಭವಿಸಿ ಸತ್ತರು. ಆದರೆ ಯೇಸು ಕ್ರಿಸ್ತನು ಹಾಗೆ ಸಾಯಲಿಲ್ಲ. ಆತನು ಸ್ವಸಂತೋಷದಿಂದ ಸತ್ತನು. ಪ್ರಿಯರೇ, ಆತನು ನುಡಿದದ್ದನ್ನು ನಾವು ಗಮನಿಸಿರುವೆವೋ? ಹೌದು ಪ್ರಿಯರೇ, ಆತನು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಕೂಗಿದನು. ಇದು ತನ್ನ ಜೀವಿತ ಕ್ಷೀಣಗತಿಗೆ ಹೋಗುತ್ತಿರುವ ಒಬ್ಬ ಮನುಷ್ಯನ ಧ್ವನಿಯಂತೆ ಕೇಳಿಸುವುದಿಲ್ಲ. ನೋಡಿರಿ, ಯೇಸು ಕ್ರಿಸ್ತನ ಕೊನೆಯ ಶಬ್ದವು ತೀರಿತು ಎಂಬ ವಿಜಯೋತ್ಸವದ ಶಬ್ದವಾಗಿತ್ತು ಎಂಬುದಾಗಿ ಅಪೊಸ್ತಲನಾದ ಯೋಹಾನನು ತನ್ನ ಸುವಾರ್ತೆಯಲ್ಲಿ ಬರೆಯುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರೀತಿಯುಳ್ಳ ದೇವಜನರೇ, ಇಂದಿನ ಅಧ್ಯಯನದಲ್ಲಿ ಯೇಸು ಕ್ರಿಸ್ತನು ತನ್ನ ಸ್ವಜನರಿಂದ ನಿರಾಕರಿಸಲ್ಪಟ್ಟು ಅನ್ಯಾಯವಾದ ತೀರ್ಪನ್ನು ಹೊಂದಿಕೊಂಡು ನಮ್ಮೆಲ್ಲರ ಪಾಪವನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ದೇವರ ಪ್ರೀತಿಯನ್ನು ತೋರಿಸಿದ್ದನ್ನು ನಾವು ಕಂಡುಕೊಂಡೆವು. ಎಂಥ ಅಮೂಲ್ಯವಾದ ಪ್ರೀತಿಯಾಗಿದೆ ಇದು! ಇಂಥ ಪ್ರೀತಿಯು ನಮ್ಮ ಹೃದಯದಲ್ಲಿ ಸುರಿಯಲ್ಪಟ್ಟು ಆ ಪ್ರೀತಿಯಿಂದಲೇ ನಡೆದುಕೊಳ್ಳುವ ಜೀವಿತವನ್ನು ನಾವು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಮಗನ ಮೂಲಕವಾಗಿ ನಿನ್ನ ಪ್ರೀತಿಯನ್ನು ನಮಗೆ ತೋರಿಸಿದ್ದಿ. ನಿನಗೆ ಸ್ತೋತ್ರವಾಗಲಿ. ಯೇಸುವೆ, ಆ ಪ್ರೀತಿಯಿಂದಲೇ ನಮ್ಮನ್ನು ಪ್ರೀತಿಸಿದ್ದಿ. ನಿನ್ನಾತ್ಮನ ಮೂಲಕವಾಗಿ ಆ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಸುರಿಯಲ್ಪಟ್ಟು ನಾವು ಪ್ರೀತಿಯನ್ನು ನಮ್ಮ ಜೀವಿತದಲ್ಲಿ ಅಭ್ಯಾಸ ಮಾಡುತ್ತಾ ಪ್ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. ಯಾರ್ಯಾರು ಇನ್ನೂ ನಿನ್ನನ್ನು ತಿಳಿದುಕೊಳ್ಳಲಿಲ್ಲವೋ ಅವರು ನಿನ್ನನ್ನು ತಿಳಿದುಕೊಳ್ಳುವಂತೆ ನಿನ್ನ ವಾಕ್ಯವನ್ನು ಎಲ್ಲರಿಗೂ ಕಳುಹಿಸಿಕೊಡಬೇಕಾಗಿ ಬೇಡುವರಾಗಿದ್ದೇವೆ. ತಂದೆಯಾದ ದೇವರೇ, ನಿಜವಾದ ಪ್ರೀತಿಯಿಂದ ವಂಚಿತರಾದ ಒಂದೊಂದು ಜೀವಿತಗಳನ್ನು ಕರುಣಿಸಿ ನಿನ್ನ ಪ್ರೀತಿಯಿಂದ ಅವರನ್ನು ತುಂಬಿಸಿ ಸತ್ಯಕ್ಕೆ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಕ್ರೂಜೆಯಲ್ಲಿ ತೋರಿ ಬಂದ ಕ್ರಿಸ್ತನ ತ್ಯಾಗವು ನಮ್ಮ ಜೀವಿತವನ್ನೇ ಅಲುಗಾಡಿಸಿದೆಯಲ್ಲವೇ? ನಾವು ಆ ಪ್ರೀತಿಗೆ ವಿಧೇಯರಾಗಿ ಇತರರು ಆ ಅನುಭವಕ್ಕೆ ಬರಲು ಪ್ರಯತ್ನಿಸುವ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಮ್ಮೊಂದಿಗೆ ಕೈಜೋಡಿಸಿರಿ. ತಿರುಗಿ ಸಂಧಿಸೋಣ. ವಂದನೆಗಳು.